ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಸ್ಮಾರ್ಟ್ ಸೊಸೆಯಂದಿರು ತಂಡ ಪ್ರತಿ ಮನೆಗಳಿಗೂ ಭೇಟಿ ಕೊಡುವಂಥ ಯೋಜನೆಯಲ್ಲಿದೆ. ಅಫ್ಕೋರ್ಸ್ ಕೊಡ್ತಾ ಇದೆ, ಸಂಚಿಕೆಗಳನ್ನು ನೋಡ್ತಾ ಇದ್ದೀರಾ. ಈ ನಿಟ್ಟಲ್ಲಿ ನಮ್ಮ ತಂಡ ಈಗ ಬಂದಿರುವಂಥದ್ದು ಶಿವಮೊಗ್ಗಗೆ. ಶಿವಮೊಗ್ಗ ಅಂದ ತಕ್ಷಣ ಎಷ್ಟೆಲ್ಲ ವಿಶೇಷತೆಗಳಿದೆಯಲ್ವಾ. ಮೊದಲನೇದಾಗಿ ಪ್ರಕೃತಿಯ ಸೊಬಗು ಆ್ಯಂಡ್ ನೋಡ್ತಾ ಇದ್ದೀರಾ ನೀವು ಅಲ್ವಾ, ಸಕ್ಕರೆ ಬೈಲು ಆನೆಗಳನ್ನು ನೋಡೋದೇ ಚೆಂದ ಅಲ್ಲಿ. ಇನ್ನು ಅಷ್ಟೇ ಯಾಕೆ, ಮಲೆನಾಡಿನ ಹೆಬ್ಬಾಗಿಲಿದು ಮತ್ತು ಜೋಗ ಜಲಪಾತ. ಆಮೇಲೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕುವೆಂಪುರವರ ಊರು ಇದೇ ಜಿಲ್ಲೆ ಅಲ್ವಾ ಇರೋದು. ಇಷ್ಟೆಲ್ಲ ವಿಶೇಷತೆಗಳಿದೆ ಅಂತಂದ ಮೇಲೆ ಇಲ್ಲಿಯ ಸಂಚಿಕೆಗಳು ಖಂಡಿತವಾಗ್ಲೂ ಇನ್ನಷ್ಟು ಜಾಸ್ತಿನೇ ವಿಶೇಷತೆ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ, ಈ ನಿಟ್ಟಲ್ಲಿ ನಾವು ರೆಡಿ ಆಗಿದ್ದೀವಿ ಇವತ್ತಿನ ಮೊದಲನೇ ಸಂಚಿಕೆನ ಆರಂಭ ಮಾಡೋದಕ್ಕೆ. ಬನ್ನಿ ಹೋಗೋಣ. ಹಾಗಾದ್ರೆ ಇವತ್ತಿನ ಮೊದಲನೇ ಸಂಚಿಕೆನ ಶುರು ಮಾಡೋಣ. ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಶಿವಮೊಗ್ಗ ಸರ್. ವೀಕ್ಷಕರೇ, ಶುರು ಮಾಡುವ ಹಾಗಿದ್ರೆ ಇವತ್ತಿನ ಸಂಚಿಕೆನ ಖುಷಿಯಾಗಿ ಜೋಶಲ್ಲಿ ನಾವು ಬಂದಿದ್ದೀವಿ. ಅಂಡ್ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಮನೆಯವರು ಒಳಗಡೆ ಬರಮಾಡ್ಕೊಂಡಿದ್ದಾರೆ. ನಾವು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಅತ್ತೆ ಖುಷಿಯಾಗಿ ನಗುಮುಖದಲ್ಲಿ ಕೂತಿದ್ದಾರೆ ಶ್ರೀಮತಿ ಸುಮಾ ಗುರುನಾಥ್ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನಿಟ್ಟಲ್ಲಿ ಅವರ ಸೊಸೆ ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ ಶ್ರೀಮತಿ ಪೂಜಾ ಮದನ್ ಅವರು. ಮೇಡಮ್ ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ಓಕೆ, ನಮಗಂತೂ ಸಿಕ್ಕಾಪಟ್ಟೆ ಸಂತೋಷ ಜಾಸ್ತಿ ಆಗ್ತಾ ಇದೆ. ಓಕೆ, ನಿಮ್ಮ ಹೆಸರು ಮಾತ್ರ ನಮಗೆ ಗೊತ್ತಿದೆ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮೇಡಮ್. ನನ್ನ ಹೆಸರು ಸುಮಾ ಗುರುನಾಥ್, ನಾನು ದಾವಣಗೆರೆ ಹೆಣ್ಮಗಳು. ನನಗೆ ಮದುವೆ ಮಾಡಿಕೊಟ್ಟಿದ್ದು ಹೊಳಲ್ಕೆರೆಗೆ ಮಾಡಿಕೊಟ್ರು. ನಮ್ಮ ಯಜಮಾನ ಹೆಸರು ಗುರುನಾಥ್ ಶೆಟ್ಟಿ ಅಂತ. ನನಗೆ ಇಬ್ಬರು ಮಕ್ಕಳಿದ್ದಾರೆ. ಮಗನ ಹೆಸರು ಮದನ್ ಅಂತ, ಸೊಸೆ ಹೆಸರು ಪೂಜಾ. ಓಕೆ, ಇಡೀ ಕುಟುಂಬ ಫುಲ್ ಖುಷಿಯಾಗಿದ್ದೀರಿ. ಹಾಗಿದ್ರೆ ಹೇಳಿ ಮ್ಯಾಮ್, ನೀವು ಇಲ್ಲಿ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯಿತು? ನನ್ನ ಮದುವೆ ಆಗಿ 38 ವರ್ಷ ಆಯಿತು ಸರ್. ಓಕೆ, ನಿಮ್ಮ ತವರ ಮನೆ ಗಂಡನ ಮನೆ ಅಡ್ಜಸ್ಟ್ ಆಗೋಕೆ ವ್ಯತ್ಯಾಸಗಳು ಒಂದಷ್ಟು ಸಮಯ ತೊಗೊಂಡಿರುತ್ತೆ ಅಲ್ಲ? ಆಯಿತು ಸರ್. ನಾನು ತುಂಬ ಕುಟುಂಬಕ್ಕೆ ನಾವು ಬಂದಿದ್ದೆ ಅವಾಗ. ನಾನು 4ನೇ ಸೊಸೆ. ಹಾಗಾಗಿ ಅವಾಗ ಸ್ವಲ್ಪ ನಾನು ಸಣ್ಣ ಏಜ್ ಅವಾಗ ಮದುವೆ ಮಾಡಿಕೊಟ್ಟಾಗ ಅವಾಗ ನಾನು ಸ್ವಲ್ಪ ಸಫರ್ ಪಟ್ಟೆ ಸರ್. ಇಲ್ಲಿ ನಿಮ್ಮ ಹವ್ಯಾಸಗಳೇನು? ಸರ್, ನಾನು ಎಂಬ್ರಾಯ್ಡಿಂಗ್ ಮಾಡ್ತೀನಿ, ಪಾಟ್ ಪೇಂಟಿಂಗ್ ಮಾಡ್ತೀನಿ, ಸ್ಯಾರಿ ವರ್ಕ್ ಮಾಡ್ತೀನಿ. ಆಮೇಲೆ ಅದರ್ಸ್ ಹೊರಗಡೆ ಜನಕ್ಕೆ ಹೆಲ್ಪಿಂಗ್ ನೇಚರ್ ಇಟ್ಕೊಂಡಿದ್ದೀನಿ. ವಾಸವಿ ಮಹಿಳಾ ಸಂಘದ ಅಧ್ಯಕ್ಷಿಣಿಯಾಗಿ 1 ವರ್ಷ ಕೆಲಸ ನಿರ್ವಹಿಸಿದ್ದೀನಿ. ಈಗ ರೀಸೆಂಟಾಗಿ 3 ದಿನ ಆಯಿತು ಉಪಾಧ್ಯಕ್ಷೆಯಾಗಿ ಮತ್ತೆ ಇದಾಗಿದ್ದೀನಿ, ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗಿದ್ರೆ ಮನೇಲಿ ಯಾರು ಅಧ್ಯಕ್ಷರು? ಸೊಸೆನಾ? ಸರ್, ಜಾಸ್ತಿ ನಾನೇ ಸರ್. ನಿಜವಾಗ್ಲೂ ನಾನೇ ಸರ್. ನೋಡಿ, ನೀವು ಮತ್ತೆ ಅವ್ರು ಮೆಚ್ಕೋಬೇಕು. ನಾವು ಸಂತೋಷ ಮಾತಾಡ್ತೀನಿ. ಇನ್ನು ನಿಮ್ಮ ಸೊಸೆ ಪರಿಚಯ ಕೇಳೋಣ. ವೀಕ್ಷಕರೇ ಬನ್ನಿ, ಮೇಡಮ್ ಹೇಳಿ ನಿಮ್ಮ ಪರಿಚಯ. ನನ್ನ ಹೆಸರು ಪೂಜಾ ಮದನ್. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ನನ್ನ ತಂದೆ ಹೆಸರು ಬಲರಾಮ್ ಶೆಟ್ಟಿ ಹಾಗೂ ತಾಯಿ ಹೆಸರು ಮಂಜುಳಾ ದೇವಿ. ನಮ್ಮ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು. ಹಾಗೆ ನಾನು BCom ಪದವಿನ ಮುಗಿಸ್ದೆ. ಅದಾದಮೇಲೆ ನನಗೆ CA ಮಾಡಬೇಕು ಅನ್ನೋ ಆಸೆ ಇತ್ತು. ನನ್ನ ಆಸೆ ಇದೆ ಅಂತ ಹೇಳಿದ್ದಕ್ಕೆ ನನ್ನ ಅತ್ತೆ ಮಾವನೇ ನನಗೆ ಓದಿಸಿದ್ರು. ನಾನು ಆರ್ಟಿಕಲ್ಶಿಪ್ ಮಾಡಿದೆ. ಅದಾದಮೇಲೆ ಮದುವೆ ಆಯಿತು. ನಾನು ಕಂಟಿನ್ಯೂ ಮಾಡಿದೆ ಸ್ಟಡೀಸು. ಮತ್ತು ಲಾಕ್ಡೌನು ಕರೋನಾ ಬಂತು ಅಂತ ಹೇಳಿ ಸ್ಟಡೀಸು ಡಿಸ್ಕಂಟಿನ್ಯೂ ಆಯಿತು. ನಮ್ಮದು ಮೆಡಿಕಲ್ ಶಾಪ್ ಇದೆ, ಅದಕ್ಕೋಸ್ಕರ ನಾನು D.Pharmacy ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟು. ಎಷ್ಟು ವರ್ಷ ಆಯಿತು ತಮ್ಮದು ಮದುವೆ ಆಗಿ? ಸರ್, ಇನ್ನೊಂದು ವಾರ ಹೋದರೆ 8 years ಕಂಪ್ಲೀಟ್ ಆಗಿ 9 years ಆಗುತ್ತೆ. ಫುಲ್ ಸೆಲೆಬ್ರೇಷನ್ ಅಧ್ಯಕ್ಷರ ಕಡೆಯಿಂದ ಜೋರಿದೆ. ಗಿಫ್ಟ್ ಬರುತ್ತೆ ಆಗಿದ್ರೆ. ಹೌದು. ಫೈನ್. ನಿಮ್ಮ ಹವ್ಯಾಸಗಳೇನಾಗಿದ್ರೆ? ಸರ್, ನನ್ನ ಹವ್ಯಾಸ ಅಂದರೆ ನನಗೆ ಓದೋದಂದರೆ ತುಂಬ ಇಷ್ಟ. ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಹಾಗೆ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಮೇಯ್ನ್ ನನಗೆ ಫೋಟೋ ತುಂಬ ಇಷ್ಟ. ಬೇಸಿಕಲಿ ನಿಮಗೆ ಕ್ಲಿಕ್ಕಿಸೋದು ಬಹಳ ಖುಷಿ ಅಲ್ವಾ? ಓಕೆ, ಫೈನ್. ನೀವು ಹೇಳ್ತಿದ್ರಿ ಒಬ್ಬಳೇ ಮಗಳು ನಾನು ಅಂತ. ಅಂಡ್ ಬೆಂಗಳೂರು, ನೀವೀಗ ಬಂದಿರೋದು ಶಿವಮೊಗ್ಗಗೆ, ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಅಂಡ್ ಮುಖ್ಯವಾಗಿ ಒಬ್ಬಳೇ ಮಗಳು ಅಂತ ಅಂದ್ಬಿಟ್ರೆ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ಕರ್ಪೂರದ ಗೊಂಬೆ ತರ ನಾವು ನೋಡ್ಕೊಂಡಿರ್ತೀವಿ ಮಗಳನ್ನ ಅಲ್ವಾ? ಹೆಂಗೆ ಇಲ್ಲಿಗೆ ಬಂದಾದ್ಮೇಲೆ ಕರ್ಪೂರದ ಗೊಂಬೆ ಕರ್ಗೋ ರೀತಿ ಇತ್ತಾ, ಇನ್ನೊಂದಷ್ಟು ಚಂದವಾಗಿ ಕಾಣೋ ರೀತಿ ಮಾಡಿದ್ರ, ಹೇಗಿತ್ತು? ಇಲ್ಲ ಸರ್, ಆ್ಯಕ್ಚುಲಿ ನಾನು ಮನೆಯಲ್ಲಿ ಏನು ಮಾಡ್ತಿರ್ಲಿಲ್ಲ. ಅಮ್ಮ ಎಲ್ಲ ನೋಡ್ಕೊಳ್ತಾ ಇದ್ರು. ನನ್ನ ಸ್ಟಡೀಸ್ ಕಡೆ ತುಂಬ ಕಾನ್ಸಂಟ್ರೇಷನ್. ಯಾಕಂದ್ರೆ ಆ್ಯಕ್ಚುಲಿ
ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟು. ಓಕೆ. ಚೆನ್ನಾಗೆ ಸ್ಕೋರ್ ಮಾಡ್ತಿದ್ನಲ್ಲ, ಹಾಗಾಗಿ ಅಮ್ಮ ನೀನು ಓದೋ ಕಡೆನೇ ಕಾನ್ಸಂಟ್ರೇಟ್ ಮಾಡು ಅಂತೇಳಿ ನಾ ಅಡುಗೆ ಗಿಡ್ಗೆ ಏನೂ ಕಲ್ತಿರ್ಲಿಲ್ಲ. ಎಲ್ಲ ಇಲ್ಲಿಗೆ ಬಂದಮೇಲೆ ಅತ್ತೆಯವರೇ ಪ್ರತಿಯೊಂದು ಹೇಳ್ಕೊಟ್ಟಿದ್ದು. ಅಮ್ಮ ಕೇಳ್ತಿದ್ದಾಗ, ಅಮ್ಮ ಹೆಂಗೂ ಇಲ್ಲಿದ್ದಕ್ಕಿಂತ ನಾವು ಮದುವೆ ಆಗಿ ಹೋದ್ಮೇಲೆ ಅವ್ರ ಅಡುಗೆ ಕಲೀಲೇಬೇಕು, ಅಲ್ಲೇ ಹೋಗಿ ಕಲಿತೀನಿ ಅಂತ ಹೇಳ್ತಾ ಇದ್ದೆ. ಎಷ್ಟು ಜಾಣೆ ಸೊಸೆ. ಒಂದು ಕ್ವೆಶನ್ ಕೇಳೋಣ. ಓಕೆ, ಈಗ ನಿಮ್ಮ ಸೊಸೆ ಹೇಳ್ತಾ ಇದ್ರು ನಾನು ಓದೋದು ಅಂದರೆ ತುಂಬ ಇಷ್ಟ, ಬಟ್ ಮದುವೆ ಆದಮೇಲೆ ನಮ್ಮ ಅತ್ತೆ ನಂಗೆ ಸಪೋರ್ಟ್ ಮಾಡಿ ಓದಿಸಿದ್ರು ಅಂತ ಹೇಳಿದ್ರು. ಒಂದು ಪ್ರಶ್ನೆ ಕೇಳ್ತೀನಿ, ನೋಡ ನೀವು ಹೇಗೆ ಅದಕ್ಕೆ ಉತ್ತರ ಕೊಡ್ತೀರಾ. ಆ್ಯಂಡ್ ಅದರಿಂದ ಒಂದು ಮೆಸೇಜ್ ಇರುತ್ತೆ ಜನರಿಗೂ ಕೂಡ. ನೋಡಪ್ಪ, ಮಕ್ಕಳನ್ನ ಓದಿಸೋದ್ರಲ್ಲೇ ಅರ್ಧ ಜೀವನ ಸವಿಸ್ಬಿಟ್ಟಿರ್ತೀವಿ. ಅಬ್ಬಾ ಆರಾಮಾಗಿರೋಣ, ಮದುವೆ ಮಾಡಿ ಸೊಸೆ ಬಂದೆಲ್ಲ ನಮ್ಮನ್ನು ನೋಡ್ಕೋತಾರೆ ಅಂತ ಅನ್ಕೊಂಡಿರ್ತೀವಿ. ಇಲ್ಲಿ ಸೊಸೆ ಬಂದ್ಮೇಲೂ ನಾನು ಓದಬೇಕು ಅಂತ ಹೇಳಿ ಮತ್ತೆ ಅವಳಿಗೂ ಸೇವೆ ಮಾಡೋದೇ ಆಗೋದಲ್ಲಪ್ಪ ಜೀವನ ಅಂತ ಅನ್ಕೊಂಡೆ ಜಗಳ ಶುರುವಾಗುತ್ತೆ. ಈ ಥರದ್ದೆಲ್ಲ ಜಗಳಗಳು ಬಂದ್ಬಿಡುತ್ತಲ್ವಾ. ಸೊ ಹೇಗೆ ನೀವು ಆ ಒಂದು ಸಿಚುಯೇಷನ್ ನಿಭಾಯಿಸಿದ್ರಿ? ಅದು ಏನಂದರೆ, ನನಗೆ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿದ್ರಿಂದ ನಾನು 7th ಸ್ಟ್ಯಾಂಡರ್ಡ್ಗೆ ನಂದು ಎಜುಕೇಷನ್ ಕಂಪ್ಲೀಟ್ ಆಗಲಿಲ್ಲ, ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ನನಗೆ ಆ್ಯಕ್ಚುಲಿ ತುಂಬ ಓದಬೇಕು ಅನ್ನೋ ಆಸೆ ಇತ್ತು. ಅದು ನನಗಾಗಲಿಲ್ಲ, ನನ್ನ ಸೊಸೆಗಾದರೂ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಓದೋಕ್ಕೆ. ನಾನು ಇವತ್ತಿಗೂ ಹೇಳ್ತೀನಿ, ನೀನು ಎಲ್ಲಿವರೆಗೂ ಓದ್ತೀನಿ, ನೀನು ಹುಡುಗಿ ಮುದುಕಿ ಆದ್ರೂ ಓದಿಸ್ಬೇಕಂದ್ರೆ ಖಂಡಿತ ನಾನು ಓದಿಸ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನನಗಾಗಿಲ್ಲ ವಿದ್ಯಾಭ್ಯಾಸ ಅಂತೇಳಿ ಅವಳಿಗೆ ಅದು ಆ ಥರ ಆಗಬಾರ್ದು. ಇದೇ ಅಲ್ಲ, ನಾನು ಯಾವುದೇ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಲಿ ಓದ್ತೀನಿ ಅಂದರೆ ನನ್ನ ಕೈಲಾಗಿದ್ದ ಸಹಕಾರವನ್ನು ಕೊಡ್ತಾಯಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಬಟ್ ಒಂದು ಕಡೆಗೆ ಮನಸ್ಸಿಗೆ ಬೇಜಾರು ಆಗ್ಬಿಡುತ್ತಲ್ಲ, ಏನಪ್ಪ ಅವಾಗೂ ನಾನೇ ಮಾಡಿದೆ, ಈಗಲೂ ಇವಾಗ ಮತ್ತೆ ಅದೇ ಕಥೆನೇ ಆಗುತ್ತಲ್ಲ, ಒಂದು ಸ್ವಲ್ಪ ನನಗೂ ವಯಸ್ಸಾಗ್ತದೆ, ನನಗೂ ರೆಸ್ಟ್ ಬೇಕು ಅಂತ ಅನಿಸ್ಲಿಲ್ವಾ ಯಾವತ್ತು? ಸರ್ ಅನ್ಸಿದ್ರು ಅನ್ಸತ್ತೆ, ಅನ್ಸಲ್ಲ ಅಂತಲ್ಲ, ಬಟ್ ಆದರೆ ಒಂದು ಬೇಕು ಅಂದರೆ ಇನ್ನೊಂದನ್ನು ಅವ್ರು ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು. ಒಂದು ಇನ್ನೊಂದು, ಅವಳು ಎಲ್ಲ ರೀತಿ ನಿಭಾಯಿಸ್ಕೊಂಬರ್ತಾ ಇದ್ದಾಳೆ. ಕಾಲೇಜ್ಗೆ ಹೋಗೋದಿರ್ಬೋದು, ಮಗಳು ನೋಡ್ಕೊಳ್ಳೋದಿರ್ಬೋದು, ಮತ್ತು ನನಗಿಂತ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದರೆ ಪ್ರತಿಯೊಂದು A to Z ಅವಳೇ ನೋಡ್ತಾಳೆ. ಓದ್ಕೊಂತಾನೆ ಅವಳು ಅಷ್ಟೆಲ್ಲ ನಿಭಾಯಿಸ್ಕೊಂಡು ನನ್ನ ಮಗನಿಗೆ ಅಂಗಡಿಗೂ ಸಪೋರ್ಟ್ ಮಾಡಿಕೊಂಡು ಸಮಾಜ ಸೇವೆಯಲ್ಲೂ ಕೂಡ ಅವಳು ತೊಡಗಿಸ್ಕೊಂಬರ್ತಾ ಇದ್ದೀನಿ. ಅವಳು ಅದೇ ರೀತಿ ನನಗೆ ಸಾಥ್ ಕೊಡ್ತಿದ್ದಾಳೆ. ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ನಿನ್ನಂಥ ಸೊಸೆ ಸಿಕ್ಬೇಕಣೆ ನನಗೆ. ನನಗೆ ಆ ಹೆಮ್ಮೆ ಅಂತೂ ಖಂಡಿತ ಇದೆ ಅಲ್ವಾ. ಪೂಜಾ ಅವ್ರಿಗೆ ಸದ್ಯಕ್ಕೆ ತೆಲಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಗಾಳಿಲಿ. ಇರೋ ಫ್ಯಾಕ್ಟೇ ಹೇಳಿರೋದು, ಯಾಕಂದ್ರೆ ಇಲ್ದೇ ಇರೋದೇನು ಇಲ್ಲ. ಆಕ್ಚುಲಿ ಎಲ್ಲ ಅತ್ತೆಗೂ ಹೆಲ್ಪ್ ಮಾಡಿ, ನನ್ನ ಸಮಕ್ಕೆ ಅತ್ತೆನೂ ಹೆಲ್ಪ್ ಮಾಡ್ಕೊಡ್ತಾರೆ. ನಾನೇನೀಗ ಕುಕಿಂಗ್ ಮಾಡಬೇಕು ಅಂದ್ರೆ ಅವರೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡ್ತಾರೆ, ನಾನು ಫ್ರೈ ಮಾಡೋದು ಆ ಥರ ಮಾಡ್ಕೊಡ್ತೀನಿ. ಆ ಥರ ಸಪೋರ್ಟಿಂಗ್ ಆಗಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ. ನನ್ನ ಮಗಳನ್ನ ನೋಡ್ಕೊಳ್ಳೋದ್ರಲ್ಲಷ್ಟೇ ನನ್ಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ನನ್ನ ಮಗಳನ್ನ. ಅದೊಂದು ಖುಷಿ ಇದೆ ನನಗೆ. ನೋಡಿ, ಇವಾಗ ನೀವಿಬ್ರು ಹೇಳ್ತಿರೋದು ನೋಡ್ತಿದ್ದಾಗ ನಮಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಅಡ್ಜಸ್ಟ್ಮೆಂಟ್ ಅನ್ನೋಂಥದ್ದು ಇಬ್ಬರಿಂದನೂ ಆಗಬೇಕು ಅನ್ನೋದು ನಿಚ್ಚಳವಾಗಿ ಕಾಣಿಸ್ತಿದೆ ಇಲ್ಲಿ. ಬಟ್ ಆದರೂ ಕುಟುಂಬ ಸಂಸಾರ ಅಂತಂದ ಮೇಲೆ ಎಲ್ಲೋ ಒಂದು ಕಡೆಗೆ ಇರುಸು ಮುರುಸು ಒಂದಷ್ಟು ಏರುಪೇರು ಆಗಿರುತ್ತಲ್ವಾ? ಅಥವಾ ಯಾವಾಗ್ಲಂತ ನೆನಪಿದೆಯಾ ಏನಾದ್ರು? ಆಗಿದೆ ಸರ್, ಇಲ್ಲ ಅಂತ ಹೇಳಲ್ಲ. ತಿದ್ದಲೇಬೇಕು. ನಾವು ದೊಡ್ಡವರಾದ್ರೂ ನಾವು ತಿದ್ದಿದ್ರೆ ತಾನೇ ಮಕ್ಳಿಗೆ ಗೊತ್ತಾಗೋದು. ನಾವು ತಿದ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೆನಪಿದೆಯಾ ಏನಾದ್ರು ಆತರ ಮಾಡಿದ್ದು? ಇದೆ, ಮಾಡಿದೆ ಸರ್. ಏನಾರ ಒಗ್ಗಡೆ ಹಾಕುವಾಗ ಮಾಡುವಾಗ ಒಂಚೂರು ಹೆಚ್ಚು ಕಮ್ಮಿ ಆದಾಗ ಪುಟಾಂಗ್ ಮಾಡ್ಬಿಡ, ಬೈದು ಹೇಳೋದ್ರ ಬದಲು ಮುದ್ದಾಗಿ ಹೇಳ್ಬಿಟ್ರೆ ಮಕ್ಕಳು ಬೇಗ ದಾಟಿ ಬರ್ತಾರೆ. ಅದು ನನ್ನ ಅಭಿಪ್ರಾಯ ಸರ್. ಅದಕ್ಕೆ ನೀವು ಅಧ್ಯಕ್ಷೆ ಆಗಿದ್ದೀರಾ. ನೀವು ಇಲ್ಲ ಅಂದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ. ನಿಮಗೆ ಗೊತ್ತಿದೆ ಹೆಂಗೆ ಏನ್ ಸರಿಪಡಿಸ್ಬೇಕು ಅನ್ನೋದು ಗೊತ್ತಿದೆ ನಿಮಗೆ. ಖಂಡಿತ ಸರ್, ಮಾಡ್ತೀನಿ ಸರ್. ಅದು ಸೂಪರ್ ಸರ್. ಈಗ ನಾವೇನು ಹುಟ್ಟಾಗಿಂದ ಕಲ್ತ್ಕೊಂಡ್ ಬಂದಿರಲ್ಲ ಅಲ್ವಾ, ನಾವು ಹೋಗ್ತಾ ಹೋಗ್ತಾ ಕಲ್ತಿರ್ತೀವಿ. ಅದನ್ನೇ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಾಪ ಅವರು ಖುಷಿಯಾಗಿ ಇನ್ನೂ ನಾನು ಮಾಡಬೇಕು, ಅಮ್ಮ ಹೇಳ್ತಿದ್ದಾರೆ ನಾನು ಇನ್ನೂ ಕೇಳಬೇಕು ಅನ್ನೋದು ಅವ್ರಿಗೆ ಆ ಮನೋಭಾವನೆ ಬಂದ್ಬಿಡತ್ತೆ. ಸೂಪರ್ ಸೂಪರ್ ಮ್ಯಾಮ್. ಸೊ ಇಷ್ಟದೆಲ್ಲ ಹೇಳ್ತಾ ಇದ್ರಲ್ಲ ನಿಮ್ಮ ಸೊಸೆ ಬಗ್ಗೆ, ಏನಂತ ಕರಿತೀರಿ ನಿಮ್ಮ ಸೊಸೆನ? ಪುಟ್ಟ ಅಂತ ಕರಿತೀನಿ, ಚಿನ್ನಿ ಅಂತ ಕರಿತೀನಿ. ಓಕೆ, ಯಾವಾಗಲೂ ಆ ರೀತಿನೇ ಒಳ್ಳೆ ಕರೆಯೋದು ನಾನು. ಇವಾಗ ಕೇಳಿ ನಿಮ್ಮ ಸೊಸೆ ನಾನು ಸೀರೆ ತಗೊಂಡ್ ಬಾ ಅಂತ ಹೇಳೋದಕ್ಕೆ ಹೆಂಗೆ ನೀವು ಪ್ರೀತಿನ ಹೆಂಗೆ ಹೇಳ್ತೀರಿ? ಚಿನ್ನಿ ಸೀರಿಯಲ್ ಇದೆ ನಾನು ತಗೊಂಬಾ ಪುಟ, ಈ ಥರ ಕರಿತೀನಿ ನಾನು. ಇದು ಪ್ರೀತಿಯಿಂದ? ಖಂಡಿತ. ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ, ಪುಟ್ಟಿದ ಅರ್ಥನೇ ಇಲ್ಲ ಸೀರೆನ. ಪೂಜಾ ಹೇಳಿದ್ರೆ ಅರ್ಥ ಆಗಲ್ಲಪ್ಪ ನಿಂಗೆ. ಅಷ್ಟೇ. ಓ, ಇಷ್ಟೇ ವರ್ಷನ ನಿಮ್ದು? ಅಷ್ಟೇ. ಓಕೆ, ಹೇಳಿ ಪೂಜಾ ಅವರೇ. ಈಗ ಅವ್ರು ಹೇಳ್ತಿದ್ರು ಗೊತ್ತಿಲ್ಲ ಅಂತಂದ್ರೆ ನಾನು ಪ್ರೀತಿಯಿಂದ ಹೇಳಿ ಕಲಿಸಿ ಮಾಡಿಸ್ತೀನಿ ಅಂತ. ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ, ನಮ್ಮ ಅತ್ತೆ ಏನಪ್ಪ ಹೊರಗಡೆನೂ ಭಾಷಣ ಮಾಡ್ತಾರೆ, ಇಲ್ಲೂ ಭಾಷಣ ಮಾಡಕ್ ಬಂದ್ಬಿಡ್ತಾರೆ ಅಂತ ಬೇಜಾರು ಬಂದಿಲ್ವಾ ಯಾವತ್ತು? ಸರ್, ಆ್ಯಕ್ಚುಲಿ ಅವರಿಂದ ನಾನು ಕಲ್ತಿರೋದು ತುಂಬ ಇದೆ. ಓಕೆ, ಯಾಕಂದರೆ ಗೊತ್ತಿಲ್ದಿರ ನಮಗೆ ತುಂಬ ವಿಷಯಗಳಿರ್ತವೆ. ಪ್ರತಿಯೊಂದು ವಿಷಯನೂ ಅಷ್ಟೇ ಅವರು ಇದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ವಸ್ತುನ ಮನೆಗೆ ತರೋದಿರಲಿ, ಒಂದು ಹೂವು, ತರಕಾರಿ, ಹಣ್ಣು,
ಪ್ರತಿಯೊಂದು ನಮಗೆ ತಿಳಿಸಿ ಹೇಳ್ತಾರೆ. ನೋಡಿ ಈ ಥರ ಇರಬೇಕು. ಫಾರ್ ಎಕ್ಸಾಂಪಲ್ ಈರುಳ್ಳಿ ಸಿಪ್ಪೆ ಒಣಗಿರೋದಿದ್ರೆ ತುಂಬ ದಿನ ಇಟ್ಟು ಯೂಸ್ ಮಾಡ್ಬೋದು. ಶಾವಂತಿಗೆ ಹೂವು ತರ್ತೀರಾ ಅಂದರೆ ತೊಟ್ಟಿಂದೆ ಹಸಿರು ಇರಬೇಕು, ಅದು ಬಾಡೋಗಿದ್ರೆ ತುಂಬ ದಿನ ಆಯಿತು ಅಂತ ಈ ಥರ ಸುಮಾರು ವಿಷಯಗಳನ್ನ ನನಗೆ ತಿಳಿಸ್ಕೊಡ್ತಾ ಇರ್ತಾರೆ. ನನಗೆ ಯಾವತ್ತೂ ಬೇಜಾರಿಲ್ಲ, ಯಾಕಂದರೆ ನನಗೆ ಕಲಿಬೇಕು ಅನ್ನೋ ಹಂಬಲ ಇದೆ, ಅವ್ರಿಗೆ ಕಲಿಸ್ಬೇಕು ಅನ್ನೋದಿದೆ. ಸೊ ಹಾಗಾಗಿ ಮ್ಯಾಚ್ ಆಗ್ತಿದೆ ತುಂಬ ಚೆನ್ನಾಗಿ. ಅಲ್ಲಿಗೆ ಸೇರ್ತಾ ಇದೆ, ಅದೇ ಸಂತೋಷ ಅಲ್ವಾ? ಸಿಕ್ಕಾಪಟ್ಟೆ ಖುಷಿಲಿದ್ದಾರೆ ಸುಮಾ ಅವ್ರು ಮಾತ್ರ. ನಾನು ಒಳ್ಳೆ ಸೊಸೆನ್ ತಗೊಂಡ್ಬಂದಿದ್ದೀನಿ ಅಂತ. ಸೊ ನಿಮಗೂ ಹಂಗೆ ಇದೆಯಾ? ನಾನು ಒಳ್ಳೆ ಅತ್ತೆ ಖಂಡಿತವಾಗ್ಲೂ ಇದೆ ಸರ್. ಅವ್ರ ಅತ್ತೆ ಅನ್ನೋದಕ್ಕಿಂತ ನಾನು ಅವ್ರನ್ನ ಅಮ್ಮ ಅಂತಾನೆ ಕರೆಯೋದು. ಅವರು ವೆಲ್ ವಿಷರು, ಫ್ರೆಂಡು, ಗೈಡು, ಹೀಗೆ ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ಸೂಪರ್ ಮ್ಯಾಮ್, ಖುಷಿ ಆಗುತ್ತೆ. ಬಹುಶಃ ಎಲ್ಲ ಮನೆಗಳಲ್ಲೂ ತಾರತಮ್ಯಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ. ಬಟ್ ಈ ಮೂಲಕ ಅರ್ಥ ಮಾಡ್ಕೊಳ್ಳುವಂಥ ವಿಧಾನನ ಅನುಸರಿಸ್ಕೊಂಡ್ಬಿಟ್ರೆ ಆನಂದಮಯವಾಗಿರ್ಬೋದೇನೋ ಅಂತ ಅನ್ಸುತ್ತೆ. ಸೊ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡೋಣ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂತದ್ದು ಸ್ಮಾರ್ಟ್ ಮೋಜಿನ ಆಟ. ಸೊ ಅತ್ತೆ ಸೊಸೆ ಇಬ್ರು ಖುಷಿಯಾಗಿ ಮುಖಾಮುಖಿಯಾಗಿ ಕೂತಿದ್ದಾರೆ. ಬಟ್ ಇಬ್ರು ನೋಡ್ತಿದ್ರೆ ಅನ್ಸುತ್ತೆ ಸಿಟ್ಟು ಬರೋದೇ ಇಲ್ವಾ ಇವರಿಬ್ಬರ ಮಧ್ಯೆ ಅಂತ. ಬರುತ್ತೆ ಸಿಟ್ಟು, ಬಟ್ ಇಬ್ರಿಗೂ ಗೊತ್ತಿದೆ ಅದನ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡಿ ದೂರ ಇಡಬೇಕು ಅಂತ. ಬನ್ನಿ ಆಟ ಹೇಗೆ ಹೇಳ್ತಾರೆ ನೋಡೋಣ ಇವಾಗ. ಸೊ ಆಟ ಏನಪ್ಪಾ ಅಂತಂದ್ರೆ ಇಲ್ಲಿ 10 ಪೆನ್ಸಿಲ್ಗಳಿದೆ, ಸರಿನಾ? 1 ನಿಮಿಷ ಸಿಗುತ್ತೆ ತಲಾ, ನಿಮ್ಗೊಂದು ನಿಮಿಷ, ನಿಮ್ಗೊಂದು ನಿಮಿಷ. ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ಉದಾಹರಣೆಗೆ ಒಂದು ಪೆನ್ಸಿಲ್ನ ಈ ರೀತಿ ಮೇಲೆ ಇಟ್ಕೋಬೇಕು, ಹಿಂಗೆ ಅನ್ಕೊಂಡು ಹಿಡಿಬೇಕು. ಮತ್ತೆ ಒಂದೊಂದು ಪೆನ್ಸಿಲ್ ತಗೋಬೇಕು, 2 ಇಟ್ಕೋಬೇಕು, ಮತ್ತೆ ಹಿಂಗೆ ಹಿಡಿಬೇಕು. ಇದೇ ರೀತಿ 3, 4, 5, 6. ಸೊ ಟೋಟಲ್ 10 ಇದೆ. 1 ನಿಮಿಷದಲ್ಲಿ ನೀವು ಎಷ್ಟು ಪೆನ್ಸಿಲ್ಗಳನ್ನ ಈ ರೀತಿ ಹಿಡಿತೀರಾ ಅನ್ನೋದೇ ಟಾಸ್ಕ್. ಒಂದ್ ವೇಳೆ ಆ 1 ನಿಮಿಷದಲ್ಲಿ ಬಿದ್ದರೂ ಕೂಡ ನೀವು ಕಂಟಿನ್ಯೂ ಮಾಡಿ, ಎಷ್ಟು ಕಡಿಮೆ ಬೀಳಿಸ್ತೀರೋ ಅಫ್ಕೋರ್ಸ್ ಪಾಯಿಂಟ್ ಸಿಗುತ್ತೆ ಅವಾಗ ಕೂಡ. ನೋಡೋಣ. ಸೊ ಮೊದಲನೇದಾಗಿ ಸುಮಾರಿಂದ ಶುರು ಮಾಡ್ತೀನಿ. ನೋಡೋಣ, ಗೆಲ್ತೀನಿ ಹೇಳಿ, ನಾನೇ ಗೆಲ್ತೀನಿ ಅಂತ. ನಾನೇ ಗೆಲ್ತೀನಿ. ಯಪ್ಪ, ಸ್ಟ್ರಾಂಗ್ ಆಗಿದ್ದಾರೆ. ನಾವು ಗೆಲ್ತೀವಿ. ಓ, ಫುಲ್ ಇಂಪ್ರೂವ್ ಆಗ್ಬಿಟ್ರಿ ಇವಾಗ. ಓಕೆ, ಸೊ ನಿಮ್ಮ ಸಮಯ ಶುರುವಾಗ್ತದೆ ಈಗ. ಆಯ್ತು ಬಿಡಿ, ಕಂಟಿನ್ಯೂ. ಎಸ್, ಓಕೆ, ಎಸ್ ಬಿಡಿ, ಮರಿ ಮುಂದಕ್ಕೆ ಹೋಗಿ. 20 ಸೆಕೆಂಡ್ ಆಯ್ತು. ಇಲ್ಲ, ನೀವು ಅಷ್ಟು ಇಟ್ಕೋಬೇಕು, 3 ಇಟ್ಕೋಬೇಕು ಮೇಲೆ. ಓಕೆ, ಎಸ್, 30 ಸೆಕೆಂಡ್ ಆಯ್ತು. ಬೇಗ. ಎಸ್, ಇನ್ನು ಕೇವಲ 20 ಸೆಕೆಂಡ್ ಉಳಿತಾ ಇದೆ. ಓ, ಪರವಾಗಿಲ್ಲ, ಅಧ್ಯಕ್ಷರು ಜೋರಾಗಿ ಆಟ ಆಡ್ತಾ ಇದ್ದಾರೆ. ಇನ್ನು ಕೇವಲ 10 ಸೆಕೆಂಡು. ಎಸ್, ಓಕೆ, ಆ್ಯಂಡ್ ಕೊನೆ 2 ಸೆಕೆಂಡು. ಟೈಮ್ ಮುಗೀತು. ಸೊ ಟೋಟಲ್ ಕೊನೆ ಪೆನ್ಸಿಲ್ ಆಡಿದ್ರ ಸುಮ್ಮನೆ ಕೈಯಲ್ಲಿ ಜೋಡಿಸ್ಕೊಂಡೆ ಅಷ್ಟೇ. ಇಲ್ಲ ಅಲ್ಲ, ಸೊ ಅಲ್ಲಿಗೆ ವಾಪಸ್ ಹಿಡ್ತೀನಿ ನಾನು. ಸೊ ಅಲ್ಲಿಗೆ ನೀವು ಹಿಡಿದಿದ್ದು 6, ಅದರಲ್ಲಿ 2 ತೂರ್ ಬಿಸಾಕಿದ್ದೀರಾ. ಓಕೆ, ಸೊ ನೋಡ ಈಗ ನಿಮ್ಮ ಸೊಸೆ ಹೇಗೆ ಆಡ್ತಾರೆ ಅಂತ. ಓಕೆ, ಸೊ ವೀಕ್ಷಕರೇ, ಟೋಟಲ್ ಆಗಿದ್ದು 10, ಅದರಲ್ಲಿ ಹಾಗೋ ಈಗೋ ಮಾಡಿ 3 ಪೆನ್ಸಿಲ್ನ ಕೆಳಗಡೆ ಬಿಸಾಕಿದ್ರು, ಅಂದು 1 ಉಳಿದಿತ್ತು. ಟೋಟಲ್ 6 ಲೆಕ್ಕ ತಗೋಬೋದು ನಾವು. ಓಕೆ, ಇನ್ನು ಸೊಸೆ ಸರ್ದಿ ನೋಡೋಣ. ಎಸ್, ಪೂಜಾ ಅವರೇ ರೆಡಿ ಅಲ್ಲ? ನಿಮ್ಮ ಸಮಯ ಶುರು. ಓಕೆ, ಎಸ್, 10 ಸೆಕೆಂಡ್ ಆಯಿತು. ಓ, ಸೊಸೆ ಡಿಸ್ಟಿಂಕ್ಷನ್ನು ಸುಮಾರೇ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಟೈಮ್ 20 ಸೆಕೆಂಡು ಆಯಿತು. ಬೇಗ ಟೈಮ್ ಓಡ್ತಾ ಇದೆ, ಓಡ್ತಿದೆ, ಟೈಮ್ ಓಡ್ತಿದೆ. 30 ಸೆಕೆಂಡ್ ಆಯಿತು. ಓಕೆ, ಪರವಾಗಿಲ್ಲ, ನೀವು ಒಂದ್ಸರಿ ಹೇಳ್ಕೊಟ್ರೆ ಎಲ್ಲ ಕಲಿತಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ನಿಮ್ಮನ್ನ ಆಟ ನೋಡ್ಬಿಟ್ರಲ್ವಾ. 40 ಸೆಕೆಂಡ್ ಆಗಿದೆ. ಬೇಗ 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 ಪೂಜಾ ಅವರೇ. ಎಸ್, ಎಸ್, ಕೊನೆಯ 10 ಸೆಕೆಂಡು ಮಾತ್ರ. ಓಹ್, ಸೂಪರ್. ಓಕೆ,
ಓಕೆ, ಟೈಮ್ ಸೂಪರ್. ಸೊ ಎಲ್ಲೂ ಬಿಡಿಸಿಲ್ಲ ಪೂಜಾ ಅವರು. ಸೊ ಟೋಟಲ್ ಆಗಿ 3, 6, 8. ಸೊ 8 ಪೆನ್ಸಿಲ್ನು ಕೂಡ ನೀಟಾಗಿ ಹಿಡಿದಿದ್ದಾರೆ. ಅಲ್ಲಿಗೆ ಯಾರನ್ನ ಗೆದ್ದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಅತ್ತೆನ ಗೆದ್ದು ಬಿಟ್ಟಿದ್ದಾರೆ ಸೊಸೆ. ಸೊ ರೌಂಡಲ್ಲಿ ಹೇಳಬೇಕು ಅಂದರೆ ಸೊಸೆ ಗೆದ್ದಿದ್ದಾರೆ ಪೂಜಾ ಅವರು, ಅಭಿನಂದನೆಗಳು. ಸೊ ಗೆದ್ದಿದ್ದಾರೆ ಸೊಸೆ, ಕೊಡುಗೆ ಹಾಗಿದ್ರೆ ಅದು ಬರಲಿ ಚಪ್ಪಾಳೆ. ಆಡ್ತಿರ್ತೀರಾ ಈ ರೀತಿ ಆಟಗಳನ್ನ ಚಿಕ್ಕ ಪುಟ್ಟ ಮನೆಯಲ್ಲಿ? ಮೊಮ್ಮಗಳು, ನಾನು, ಸೊಸೆ 3 ಜನ ಕುತ್ಕೊಂಡು ಆಟ ಆಡ್ತೀವಿ. ವೆರಿ ನೈಸ್. ಮಗಳು ಬಂದರೆ, ಅಳಿಯ ಬಂದರೆ ಎಲ್ಲರೂ ಸೇರಿ ಆಡ್ತೀವಿ ಅಲ್ವಾ, ಸೂಪರ್. ಸೊ ವೀಕ್ಷಕರೇ, ಆಟನೇ ಮಜಾ ಆಗಿರಬೇಕು. ಸೊ ಸಮಯ ಸಿಕ್ಕಾಗೆಲ್ಲ ಚಿಕ್ಕ ಪುಟ್ಟ ಆಟ ಆಡಿ ಖುಷಿಯಾಗಿರುತ್ತೆ, ಆ್ಯಂಡ್ ಸಂಬಂಧಗಳು ಕೂಡ ಗಟ್ಟಿಯಾಗುತ್ತೆ. ಈ ಸುತ್ತಿನ ಉದ್ದೇಶನೇ ಅದು. ಇನ್ನು ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ, ನೋಡೋಣ. ಅತ್ತೆ ಸೊಸೆ, ಅತ್ತೆ ನಾನೇ ಸ್ಟ್ರಾಂಗು ಅಂತ ಕೂತ್ಕೊಂಡ್ರು, ಆದರೂ ಸೋತಿದ್ದಾರೆ. ಹೇಗೆ ಹಾಡ್ತಾರೆ ನೋಡೋಣ ಮುಂದಿನ ಹಂತದಲ್ಲಿ. ಸೊ ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಸ್ಮಾರ್ಟಾಗಿ ರೆಡಿಯಾಗಿ ಕೂತಿದ್ದಾರೆ ಅತ್ತೆ ಮತ್ತು ಸೊಸೆ. ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಸಪೋರ್ಟ್ ಮಾಡೋದಕ್ಕೂ ಕೂಡ ಸಂಗಡಿಗರಿದ್ದಾರೆ. ಸೊ ಬನ್ನಿ ಕೇಳೋಣ. ಹೇಳಿ ಅತ್ತೆ ಅವರೇ, ಸುಮಾ ಅವರೇ, ಸೊ ಜೊತೆಗೆ ಇದ್ದಾರೆ, ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡಿ. ನನ್ನ ಫ್ರೆಂಡು ಲತಾ ಲಕ್ಷ್ಮೀನಾರಾಯಣ, ರಿಲೇಷನ್ ಹೌದು, ಫ್ರೆಂಡು ಹೌದು, ಪ್ರತಿಯೊಂದು ರೀತಿ ಒಂದು ವೆಲ್ ವಿಷರು ಹೌದು. ಎಲ್ಲ ರೀತಿಲಿ ನನಗೆ ಸಪೋರ್ಟಿಂಗ್ ಅಲ್ಲಿ ಇರ್ತಾಳೆ. ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡೋದು ನಾನು ಅವಳ ಹತ್ರನೇ. ಇವತ್ತು ಹಾಗಾಗಿ ನಾನು ಸಹಪಾಠಿಯಾಗಿ ನನ್ನ ಜೊತೆ ಕರ್ಕೊಂಡು. ಸೂಪರ್ ಮ್ಯಾಮ್, ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೂ. ಇನ್ನು ಸೊಸೆ ಟೀಮಲ್ಲಿ ಯಾರಿದ್ದಾರೆ ಪರಿಚಯ ಮಾಡಿಕೊಡಿ. ಸರ್, ಇವರು ಮೇಡಮು ಜ್ಯೋತಿ ವಿಶ್ವನಾಥ್ ಅಂತ. ಓಕೆ. ನನ್ನ ಮಗಳಿಗೆ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ರು. ಈಗ ಅವಳಿಗೆ ಭಗವದ್ಗೀತೆನ ಅವ್ರ ದಾರ ಏರ್ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಖುಷಿ ಆಗತ್ತೆ. ಸಂತೋಷ ಸಂತೋಷ ಮ್ಯಾಮ್, ನಮಸ್ಕಾರ, ತಮಗೂ ಕೂಡ ಸ್ವಾಗತ. ಸೊ ಇವಾಗ ಹಾಡಾಡಬೇಕು ಟೀಮ್ ಆಗಿ. ಓಕೆ, ಸೊ ರೂಲ್ಸ್ ಈ ರೀತಿಯಾಗಿದೆ. ಸೊ 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ನೀವು ಗೆಸ್ ಮಾಡಬೇಕಾಗತ್ತೆ. ಆ್ಯಂಡ್ ಅಲ್ಲಿಂದನೂ ಕಂಟಿನ್ಯೂ ಮಾಡ್ಬೋದು ಅಥವಾ ಪಲ್ಲವಿಯಿಂದನೂ ನೀವು ಹಾಡ್ಬೋದು. ಸರಿನಾ? ಗೆಲ್ತೀರಾ ಇವಾಗ್ಲಾದ್ರು? ಹೇಳಿ ನೋಡೋಣ ಜೋಶಲ್ಲಿ ಹೆಂಗೆ. ಆಲ್ ದ ಬೆಸ್ಟ್ ನಿನಗೂ ಪೂಜಾ. ಅವಾಗಲೂ ಹಿಂಗೆ ಅಂದ್ರಿ ನೀವು. ಸರ್, ಸೋತ್ರನೇ ಗೆಲ್ಲಕ್ಕೆ ಸಾಧ್ಯ. ನಾನು ಗೆದ್ದುಬಿಟ್ಟಿದ್ದೀನಿ ಅವಳು ಕರ್ಕೊಂಬಂದು. ಓ ಹಂಗೆ ನೋಡಿ, ಅದು ಇರಬೇಕು. ವೆರಿ ನೈಸ್, ಸೂಪರ್. ಓಕೆ, ಸೊ ನೋಡೋಣ, ಚೆನ್ನಾಗಿ ಹಾಡಬೇಕು. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ತಪ್ಪಿದ್ರೆ ಮನ್ನಿಸಿ, ಹಾಡುಗಾರನಲ್ಲ ನಾನು. ಓಕೆ, ಈ ರೀತಿಯಾಗಿದೆ. ನದಿಗಳೆರಡು ಬೆರೆತಂತೆ ಹೃದಯವೆರಡು ಬೆರೆತಾಯ್ತು, ನೀ ಬಂದು ಬಾಳು ಬೆಳಗಿತು, ನಾವಿಂದೆಂದು ಹೀಗೊಂದಾಗಿ ಇರುವ ಆಸೆ ತಂದಿತು. ಮಾತೊಂದ ನುಡಿವೆಯ ತಿಳಿವೆಯ, ನಾನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಸೊ ಅಲ್ಲಿಗೆ ಸೊಸೆ ಟೀಮಿಗೆ ಒಂದು ಪಾಯಿಂಟ್ ಹೋಗಿದೆ. ಓಕೆ, ಸೂಪರ್ ಸೂಪರ್. ಯಾಕೋ ಸೊಸೆ ಅತ್ತೆ ಬೇಕು ಅಂತ ಸೋಲ್ತಿದ್ದೀರಾ ಹಿಂಗೆ ಅಂತ? ನಾನು ಹೇಳಿದ್ನಲ್ಲ ಸರ್, ನಾನು ಗೆದ್ಬಿಟ್ಟಿದ್ದೀನಿ ಸರ್ ಆಗಲೇ. ಓಕೆ, ನೋಡೋಣ. 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಕತ್ತಲು ಎಲ್ಲೆಲ್ಲೂ ಮುತ್ತಲು, ಭಯದಲ್ಲಿ ಹೂವು ಬಾಡುತ್ತಿರಲು, ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು, ಜಾಣೆ ನುಡಿಗಳು ವೀಣೆ ಸ್ವರಗಳು. ಸವಿಗಾಗಿ ಯಾವ ಸಾಂಗು? ಬನ್ನೆಯ ಬಾಳಿನ ಬೆಳಕಾಗಿ, ಬನ್ನೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬತಾನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ರವಿಯಪ್ಪ, ಏನಿದು ಫುಲ್ ಹಾಡಿನ ಸುರಿ ಮಳೆ ಜೋರಾಗಿದೆ. ಅತ್ತೆ ಉಳಿಸ್ಕೊಂಡ್ಬಿಟ್ರೆ ನಾನು ಸ್ಟ್ರಾಂಗ್ ಅಂತ. ಸೊ ಪಾಯಿಂಟ್ ಇದ್ದಾರೆ. ಓಕೆ, ಸೊ ತುಂಬಾ ಚೆನ್ನಾಗಿತ್ತು ಹಾಡು.
ನಿಮ್ಮ ಯಜಮಾನರ ಜೊತೆಗೆ ಡಿಲೇಟ್ ಸಾಂಗ್ ಹಾಡ್ತಿದ್ರ ಹಿಂಗೆ? ಸಖತ್ತು ಹೌದಾ? ಅದೇ ಅನ್ಕೊಂಡೆ, ಹಳೆ ದಿನಗಳನ್ನ ನೆನಪಿಸ್ಕೊಂಡ್ಬಿಟ್ರಾ ಅಂತ ನೀವು. ಮೆಮೊರಿ ಲಾಸ್ ಆಗಿದೆ ಇವಾಗ ನನಗಷ್ಟು. ಓಕೆ, ತುಂಬಾ ಹಾಡ್ತಿದ್ವಿ ನಾವು. ಓಕೆ, ನೋಡೋಣ. ಸದ್ಯಕ್ಕೀಗ ನಿಮ್ಗೊಂದು ಪಾಯಿಂಟ್ ಬಂದಿದೆ. ಇನ್ನು ಕೊಡೆ ಹಾಡನ್ನ ಯಾರು ಗೆಸ್ ಮಾಡ್ತಾರೋ ಅವ್ರಿಗೆ ಸಿಗುತ್ತೆ ಪಾಯಿಂಟ್. 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಆವರೂಪದೊಳು ಬಂದರು ಸರಿಯೇ, ಆವೇಶದೊಳು ಬಂದರು ಸರಿಯೇ. ತೆರೆದಿದೆ ಮನೆಯೋ ಬಾತಿತಿ, ಹೊಸ ಬೆಳಕಿನ ಹೊಸ ಗಾಳಿಯ, ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ತಾ ಅತಿಥಿ. ಬರಲಿ ಚಪ್ಪಾಳೆ. ಸೊ ಅಲ್ಲಿಗೆ ಕೊನೆಗೂ ಅತ್ತೆ ಸುಮಾ ಅವ್ರು ಗೆದ್ದೇ ಬಿಟ್ರು. ಆ್ಯಂಡ್ ಪಾಯಿಂಟ್ ಸೂಪರ್ ಮ್ಯಾಮ್, ಅಭಿನಂದನೆಗಳು ತಮಗೆ. ಬರ್ಲಿ ಚಪ್ಪಾಳೆ, ನೀವು ಗೆದ್ದಾಗ ಅವ್ರ ಪಾಪ ಎಷ್ಟು ಚಪ್ಪಾಳೆ ಕೊಟ್ಟು ಸಂಭ್ರಮಿಸಿದ್ದಾರೆ. ಎನಿವೇಸ್, ಖುಷಿ ಆಗತ್ತಪ್ಪ. ಹಾಡುಗಳಿಗಿರುವ ಶಕ್ತಿನೇ ಅದು ಸಂಗೀತಕ್ಕೆ. ಸಮಯ ಸಿಕ್ಕಾಗ ಗುನುಗಿ ಅಂತ ನಾವು ಎಲ್ಲ ಸಂಚಿಕೆಯಲ್ಲೂ ಅವನ ಕಿವಿ ಮಾತು ಹೇಳ್ತಾನೆ ಬಂದಿದ್ದೀವಿ. ಖುಷಿಯಾಗಿರುತ್ತೆ, ಮನಸ್ಸು ಹಗುರ ಆಗುತ್ತೆ, ಸಂಬಂಧಗಳು ಗಟ್ಟಿ ಆಗುತ್ತೆ. ಸೊ ಮೇಡಮ್, ತುಂಬ ಸಂತೋಷ ತಮಗೂ ಆ್ಯಂಡ್ ತಮಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೋ ಮೆರುಗನ್ನ ಹೆಚ್ಚು ಮಾಡಿದ್ರಿ ತಾವು ಕೂಡ. ಸಂತೋಷಮ್ಮ. ಸೊ ವೀಕ್ಷಕರೇ, ಇದೇ ಖುಷಿ ಯಾವಾಗಲೂ ಇರಬೇಕು, ಎಲ್ಲ ಕುಟುಂಬದಲ್ಲೂ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಲ್ವಾ? ನಿರೀಕ್ಷೆ ಮಾಡೋ ತಪ್ಪಲ್ಲ, ಬಟ್ ಆ ರೀತಿ ನಾವು ಇದೀವಾ, ಆ ರೀತಿ ಇರೋದಕ್ಕೆ ಬೇಕಾದಂತಹ ಮಾರ್ಗದರ್ಶನ ನಮ್ಮ ತಲೆಯಲ್ಲಿ ಇದೆಯಾ, ಅದು ಮುಖ್ಯ ಆಗುತ್ತೆ. ಅಂದರೆ ಒಂದಷ್ಟು ಸಲಹೆಗಳು ಅಂತ ಬೇಕಾಗತ್ತೆ. ಇದನ್ನೇ ನಾವು ನಮ್ಮ ಸಂಚಿಕೆಯಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ನೋಡ್ಕೊಂಬರೋಣ. ಸೊ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ನಮ್ಮ ಸ್ಮಾರ್ಟ್ ಸೊಸೆಯಂದಿರಿಗೆ ಒಂದು ಸಲಹೆ. ಮಾರ್ಗದರ್ಶನ ಅಂದರೆ ಏನು? ನಮ್ಮನ್ನು ಒಂದು ಸರಿದಾರಿಗೆ ತೋರುವಂಥ ಗುರುವೇ ಆಗಿರಬಹುದು, ಅದು ಅತ್ತೆನೇ ಆಗಿರಬಹುದು. ಯಾಕೆ ಅತ್ತೆ ಒಳ್ಳೆ ಮಾರ್ಗದರ್ಶಕರಾಗಬಹುದು ಅಂತ ಅನಿಸುತ್ತೆ? ಅವರಿಗೆ ಅನುಭವ ಹೆಚ್ಚು ಜೀವನದಲ್ಲಿ ಅಲ್ವಾ? ನಾವು ಆ ಮನೆಗೆ ಸೊಸೆಯಾಗಿ ಹೋಗೋಕ್ಕಿಂತ ಮುಂಚೆ ಅತ್ತೆ ಸೊಸೆಯಾಗಿ ಬಂದಿರ್ತಾರೆ ಆ ಮನೆಗೆ. ಸೊ ಮನೆಯಲ್ಲಿ ವಾತಾವರಣ ಹೇಗೆ, ಪ್ರತಿಯೊಬ್ಬರು ಹೇಗಿದ್ದಾರೆ, ಎಲ್ಲದರ ಬಗ್ಗೆನೂ ಗೊತ್ತಾಗುತ್ತೆ. ಸೊ ಆದ್ದರಿಂದ ಸೊಸೆಗೆ ಅತ್ತೆ ಒಳ್ಳೆ ಮಾರ್ಗದರ್ಶಕರಾಗಬೇಕೇ ಹೊರತು ಅಧಿಕಾರ ಚಲಾಯಿಸಬಾರ್ದು. ನನ್ನ ಮನೆ, ನಾನು ಹೇಳೋದೇ ನೀನು ಕೇಳಬೇಕು ಅನ್ನೋದು, ಅಥವಾ ನಾ ಹೇಳ್ದಂಗೆ ನೀನು ಮಾಡಬೇಕು ಅನ್ನೋದು. ಇದನ್ನು ಮಾಡಿದಾಗ ಏನಾಗುತ್ತೆ? ಪ್ರೋತ್ಸಾಹ ಆಗಲ್ಲ. ಇದೊಂಥರ ನಿರ್ಲಕ್ಷ್ಯ ಅಥವಾ ಡಿಸ್ರೆಸ್ಪೆಕ್ಟ್ ಅಂತ ಏನು ಕರಿತೀವಿ, ಆ ಥರ ಅನಿಸುತ್ತೆ. ಸೊ ಆದ್ದರಿಂದ ಒಳ್ಳೆ ಮಾರ್ಗದರ್ಶಕರಾಗಬಹುದು ಅತ್ತೆ ಅನ್ನೋದನ್ನು ಇಂದಿನ ಕಾಲದ ಅತ್ತೆ ಸೊಸೆಯಂದ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ವೀಕ್ಷಕರೇ, ಕೇಳ್ಕೊಂಡು ಬಂದ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಇವನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅತ್ತೆ ಮತ್ತು ಸೊಸೆ. ಎನರ್ಜಿಗೇನು ಕಡಿಮೆನೇ ಇರಲಿಲ್ಲ ಅಲ್ವಾ? ಸೊ ಹೇಗೆ ಅನ್ನಿಸ್ತು ಅವರಿಗೆ? ಅನಿಸಿಕೆ ಕಾರಣ ಹೇಳಿ ಮೇಡಮ್, ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಅತ್ತೆ ಸೊಸೆ ಅನ್ನೋದಕ್ಕಿಂತ ತಾಯಿ ಮಗಳಾಗಿ ಸಂಬಂಧವನ್ನು ಗಟ್ಟಿ ಮಾಡ್ಕೋಬೇಕು. ಯಾಕೆಂದರೆ ಈಗ ತಾಯಿ ಮನೇಲಿ ಒಂದು ಸಣ್ಣ ಪುಟ್ಟ ಅನ್ನೋದು ಜಗಳಗಳು ಬರುತ್ತೆ, ಮಾತುಗಳು ಬರುತ್ತೆ. ಒಂದು ಸೆಕೆಂಡಲ್ಲಿ ಅದು ಮುಗಿಸ್ಕೊಂಬಿಡ್ಬೇಕು. ನನ್ನ ಸೊಸೆಗೆ ನಮ್ಮನೆ ಕಾಲಿಟ್ಟಿದ್ದ ದಿವಸ ನಾನು ಹೇಳಿದ್ದೆ, ನೋಡು ಪುಟ್ಟ, ಮನೆಗೆ ಬಂದ ಮೇಲೆ ಒಂದು ಸಣ್ಣ ಪುಟ್ಟ ಏನೋ ಒಂದು ಲೋಪದೋಷಗಳು ಬಂದರೆ ನೀನು ಅಲ್ಲಿಗೆ ಬಿಟ್ಬಿಡ್ಬೇಕು, ನಾನು ಅಲ್ಲಿಗೆ ಬಿಟ್ಟು ಮತ್ತು ಇನ್ನೊಂದು ಕ್ಷಣದಲ್ಲಿ ನಾವು ಎಲ್ಲರ ಜೊತೆಯಲ್ಲಿ ಬೆರೆತ್ಕೊಂಡು ಜೀವನ. ಇದು ಒಂದು ದಿನದ ಜೀವನ ಅಲ್ಲ, ಇದು ನಾವಿರೋ ತನಕನೂ ಈ ಜೀವನಗಳನ್ನ ನಡೆಸ್ಕೊತ ಹೋಗಬೇಕು. ಹಾಗಾಗಿ ಏನೇ ಒಂದು ಸಮಸ್ಯೆ ಬಂದರೂ ನಾವೆಲ್ಲ ಸೇರಿಕೊಂಡು ನಿಭಾಯಿಸ್ಕೊಂಡು ಜೀವನ ನಡೆಸೋಣ. ಆಮೇಲೆ ಈ ಸ್ಮಾರ್ಟ್ ಸೊಸೆ ಅಂದ ಕಾರ್ಯಕ್ರಮ ಮುಖಾಂತರ ತುಂಬ ಚೆನ್ನಾಗಿ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನಂದರೆ ತಾಯಿ ಮನೇಲಿ ಏನಾರ ಅಂದ ತಕ್ಷಣ ಹೆಣ್ಮಕ್ಳು ಬೇಜಾರು ಮಾಡ್ಕೊತಾರೆ. ಅವಾಗ ಏನು ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ತಾಯಿ ಮುದ್ದು ಮಾಡಿದ ತಕ್ಷಣ ಹೆಣ್ಮಕ್ಳು ಸರಿ ಹೋಗ್ತಾರೆ. ಅದೇ ಥರ ಅತ್ತೆ ಸೊಸೆಗೆ ಬಂದಾಗಲೂ ಅಷ್ಟೇ, ತಾಯಿ ಇದ್ದಾರೆ ಅಂತ ತಿಳ್ಕೊಬಿಟ್ಟು ಅತ್ತೆನ ಅಂದ್ಕೊಂಬಿಟ್ರೆ ಅದು ಚೆನ್ನಾಗಿರುತ್ತೆ. ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊಳ್ಬೇಕು. ಸೊಸೆ ಅಂದ ತಕ್ಷಣ ಅದನ್ನು ನಾವು ಮಗಳಂದ್ಲು ಅಂತ ತಿಳ್ಕೊಂಡು ನಾವು ಸುಧಾರಿಸ್ಕೊಂಡು ಹೋಗ್ಬಿಟ್ರೆ ಜೀವನ
ಸುಖಕರವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ತುಂಬ ಸಂತೋಷ ಮ್ಯಾಮ್, ಖುಷಿ ಆಗುತ್ತೆ ನೀವು ಹೇಳಿದಂಥ ಕಿವಿ ಮಾತುಗಳು. ಬನ್ನಿನು ಸೊಸೆ ಏನು ಹೇಳ್ತಾರೆ, ಅವರ ಅನಿಸಿಕೆ ಏನು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನ್ನಿಸ್ತು? ಸರ್, ಇದು ಸ್ಮಾರ್ಟ್ ಸೊಸೆಂದಿರೋ ಅನ್ನೋ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಚಂದನ ವಾಹಿನಿಗೆ ಧನ್ಯವಾದ ಹೇಳ್ತೀನಿ. ನನಗೂ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಹೋಲ್ ಟೀಮ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಅನ್ನೋದು ಕಾಮನ್ನು, ಅದನ್ನು ನಾವು ಅಲ್ಲೇ ಬಿಟ್ಬಿಡಬೇಕು. ಸಾಧನೆ ಮಾಡ್ತಾ ಹೋದರೆ ಸಂಬಂಧಗಳು ಮುರಿಯುತ್ತೆ. ಒಂದು ಸತಿ ಮುರಿದಿದ್ದ ಸಂಬಂಧ ಮತ್ತೆ ಅದು ಅಷ್ಟು ಮುಂಚೆ ಇದ್ದಷ್ಟು ಚೆನ್ನಾಗಿ ಬರಲ್ಲ ಅದೇ ಸಂಬಂಧ. ಅದೇ ರೀತಿ ಈಗ ಎಲ್ಲ ಏನು ಡಿವೋರ್ಸು ಆ ಥರ ಎಲ್ಲ ತುಂಬ ಜಾಸ್ತಿ ಆಗಿದೆ. ಏನು ತಪ್ಪಿದೆ, ದೊಡ್ಡವರು ಒಂದು ಹೇಳ್ತಾರೆ ಅಂದರೆ ಅವರು ಅದನ್ನು ತಿಳುವಳಿಕೆ ನಮಗೆ ಹೇಳ್ತಾರೆ ಅಷ್ಟೇ ಅಲ್ವಾ. ಕಲ್ತ್ಕೊಂಡ್ರೆ ಆಯಿತು. ಅವರು ಅಷ್ಟೇ ಖುಷಿಯಾಗಿ ಪಡ್ತಾರೆ, ನಮ್ಮ ಮಾತು ಕೇಳ್ತಾರೆ. ಆಮೇಲೆ ಆ್ಯಕ್ಚುಲಿ ಅತ್ತೆ ಮತ್ತು ಸೊಸೆ ಅನ್ನೋದಕ್ಕಿಂತ ತಾಯಿ ಮಗಳ ಸಂಬಂಧ. ಆ್ಯಕ್ಚುಲಿ ನಾನು ನಮ್ಮ ಅತ್ತೆಗೆ ಅತ್ತೆ ಅಂತ ಕರೆಯಲ್ಲ, ಅಮ್ಮ ಅಂತಲೇ ಕರೆಯೋದು. ಅವ್ರಿಗೂ ಅಷ್ಟೇ ಖುಷಿ ಇದೆ. ಅವ್ರು ನನ್ನನ್ನು ಮಗಳಾಗೆ ಕಾಣ್ತಿದ್ದಾರೆ, ಸೊಸೆ ಅಂತ ಯಾವತ್ತೂ ಇಲ್ಲ. ನನ್ನ ನಾದಿನಿ ಇದ್ದಾರೆ, ನನಗೆ ನಿಜವಾಗ್ಲೂ 2 ಕಣ್ಣಿರೋದು. ನನ್ನ ನಾದಿನಿ ಬೇರೆಲ್ಲ, ನೀನು ಬೇರೆಲ್ಲ, ಇಬ್ಬರು ನನಗೆ ಹೆಣ್ಮಕ್ಳು ಇಬ್ಬರು ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಹಾಗಾಗಿ ಖುಷಿ ಇದೆ. ಮತ್ತು ಆಮೇಲೆ ನಾನು ಸ್ಮಾರ್ಟ್ ಸೊಸೆಂದಿರು ಲಾಸ್ಟ್ 1-2 ಎಪಿಸೋಡ್ ನೋಡಿದೆ. ಅದರಲ್ಲಿ 92 ಇಯರ್ಸ್ ಅತ್ತೆಗಾಗಿದೆ. ನಿಜವಾಗ್ಲೂ ಅದು ಒಂದು ದೊಡ್ಡ ಎಪಿಸೋಡ್ ಅಂತಲೇ ಹೇಳ್ಬೋದು. ಆ ಏಜಲ್ಲಿ ಅವರು ಕ್ಯಾಮ್ರಾ ಫೇಸಿಂಗ್ ಮಾಡೋದಾಗಲಿ, ಮಾತಾಡೋದು ನಿಜವಾಗ್ಲೂ ಗ್ರೇಟ್. ಹೋಲ್ ಟೀಮ್ಗೆ ನಾನು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ತುಂಬ ಸಂತೋಷ. ಬಹುಶಃ ನೀವು ಅನುಸರಿಸಿದಂತಹ ನಿಲುವುಗಳನ್ನೇ ಬದುಕಲ್ಲಿ ಎಲ್ಲರೂ ಅನುಸರಿಸಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ವೀಕ್ಷಕರೇ, ಬನ್ನಿ ಅವರನ್ನು ಅಭಿನಂದಿಸುವಂಥ ಸಮಯ. ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದನೆಗಳನ್ನು ತಿಳಿಸೋಣ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಸುಮಾ ಗುರುನಾಥ್ ಅವರು. ಮೇಡಮ್, ಧನ್ಯವಾದಗಳು ತಮಗೆ. ಇನ್ನು ಅದೇ ನಿಟ್ಟಲ್ಲಿ ಸೊಸೆ ಶ್ರೀಮತಿ ಪೂಜಾ ಮದನ್ ಅವರು. ಮೇಡಮ್, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಎಷ್ಟು ವಿಷಯಗಳಿದೆ ಅಲ್ವಾ ತಿಳ್ಕೊಳ್ಳೋದಕ್ಕೆ. ಬಹುಶಃ ಇವತ್ತು ನಿಮಗೆ ಒಳ್ಳೊಳ್ಳೆ ವಿಷಯಗಳು ಸಿಕ್ಕಿದೆ ಅನ್ಕೋತೀನಿ. ಅತ್ತೆ ಸೊಸೆ ಮಧ್ಯೆ ಮನಸ್ತಾಪಗಳು, ಜಗಳ ಇವೆಲ್ಲ ಇದಾವಲ್ವಾ, ಅದು ಬಂತು ಅಂದರೆ ಇಬ್ಬರು ಬೇರೆ ಬೇರೆ ಆಗೋದೇ ಪರಿಹಾರ ಅಲ್ಲ. ಊರಿಗೆ 100 ದಾರಿ ಅಂತೆ. ಅದೇ ರೀತಿ ಸಮಸ್ಯೆಗೆ ಪರಿಹಾರ ಒಂದಲ್ಲ ಅಂದ್ರೆ ಇನ್ನೊಂದಿರುತ್ತೆ. ಶಾಂತ ಕೂತು ಯೋಚನೆ ಮಾಡಿದ್ರೆ ಸಿಗುತ್ತೆ. ಸಂಬಂಧ ಬೆಳೆಸೋಣ ಯಾವತ್ತು. ಬಹುಶಃ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ, ಏನು ಮಾಡಬೇಕು ಅಂತ ಅಲ್ವಾ? ಖಂಡಿತವಾಗ್ಲೂ. ಆದರೆ ನೀವೇನು ಮಾಡಬೇಕು ಅನ್ನೋದನ್ನ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನೀವು ಪತ್ರದ ಮೂಲಕನೂ ಕಳಿಸಬಹುದು ಆ್ಯಂಡ್ ಇಮೇಲ್ ಮೂಲಕನೂ ನಿಮ್ಮ ವಿವರಗಳನ್ನು ನಮಗೆ ಕಳಿಸ್ಬೇಕಾಗತ್ತೆ. ಮುಖ್ಯವಾಗಿ ಒಂದು ರಿಕ್ವೆಸ್ಟ್ ಲೆಟರ್, ಅಂದರೆ ಒಂದು 3-4 ಸಾಲಲ್ಲಿ, ಅಂದರೆ ನಿಮ್ಮ ಆಸಕ್ತಿ ಎಷ್ಟಿದೆ, ಅಂದರೆ ನಾವು ಯಾವ ಊರಿಗೆ ಬರಬೇಕು, ನಮ್ಮ ತಂಡ ಅಲ್ಲಿಗೆ ಬರಬೇಕಾಗತ್ತೆ, ಚಿತ್ರೀಕರಣ ಮಾಡಬೇಕಾಗತ್ತಲ್ವಾ. ಹಾಗಾಗಿ ನಿಮ್ಮ ಆಸಕ್ತಿ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ರಿಕ್ವೆಸ್ಟ್ ಲೆಟರ್ ಅಂತ ಒಂದು 3-4 ಸಾಲು ಬರೆದುಬಿಟ್ಟು ನಂತರ ನೀವು ವಿವರಗಳನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಏನೇನು ವಿವರಗಳಿರಬೇಕು ಅಂತಂದರೆ, ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ಅಂದರೆ ಅತ್ತೆ ಸೊಸೆಯವರ ಇಬ್ಬರ ಹೆಸರು, ವಯಸ್ಸು, ಜೊತೆಗೆ ಯಾವ ಊರು, ಮುಖ್ಯವಾಗಿ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ. ಸೊ ಇದಿಷ್ಟರ ಜೊತೆಗೆ ಸ್ವಲ್ಪ ಪರಿಚಯ ಸಂಕ್ಷಿಪ್ತವಾಗಿ ಮತ್ತು ಹವ್ಯಾಸಗಳು ಮುಖ್ಯವಾಗಿ, ಇವುಗಳನ್ನು ಒಂದು ಸಂಕ್ಷಿಪ್ತವಾಗಿ ಬರೆದು, ಮುಖ್ಯವಾಗಿ ನಿಮ್ಮ ಒಂದು ಇತ್ತೀಚಿನ ಭಾವಚಿತ್ರ, ಅಂದರೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡಿರುವಂಥ ಭಾವಚಿತ್ರ, ಇದಿಷ್ಟನ್ನು ನೀವು ನೀಟಾಗಿ ನಮಗೆ ಕಳಿಸ್ಕೊಟ್ರೆ ನಮಗೆ ಪ್ಲಾನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಇದನ್ನು ಪತ್ರದ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ID ಈ ರೀತಿಯಾಗಿದೆ, ddSmartSosendiru@gmail.com. ಇದಾಗಿತ್ತು ಸ್ಮಾರ್ಟ್ ಸೊಸೆಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.